ಇವತ್ತಿನ ಮೊದಲನೇ ಸ್ಟೋರಿ ನೋಡೋಣ. ಮಳೆ ಸುದ್ದಿ. ರಾಜ್ಯದ ಹಲವೆಡೆ ಮಹಾಮಳೆ ಸುರಿತಾ ಇದ್ದು ವರುಣನ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆರಾಯನ ಅಬ್ಬರಕ್ಕೆ ಕೆಲವು ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಜನ ಆತಂಕದಲ್ಲಿದ್ದಾರೆ. ಇನ್ನು ಕೆಲ ನಡುಗುಡ್ಡೆಯಲ್ಲಿನ ಗ್ರಾಮಗಳ ಜನ ಹೊರ ಜಗತ್ತಿನ ಸಂಪರ್ಕ ಕಳ್ಕೊಂಡು ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ನೋಡ್ಕೊಂಬನ್ನಿ. ರಾಜ್ಯದ ಹಲವೆಡೆ ಮಳೆಯೋ ಮಳೆ. ವರುಣನ ಅಬ್ಬರಕ್ಕೆ ಜನ ಸುಸ್ತೋ. ರಾಜ್ಯದಲ್ಲಿ ಮಳೆಯ ಆರ್ಭಟ ಕಡಿಮೆಯಾಗುವ ಲಕ್ಷಣ ಕಾಣ್ತಿಲ್ಲ. ಮುಂಗಾರು ಪ್ರವೇಶವಾದಾಗಿನಿಂದಲೂ ಆರ್ಭಟಿಸ್ತಾ ಇರುವ ಮಳೆರಾಯ ತನ್ನ ಅಬ್ಬರ ಮುಂದುವರೆಸಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಬೆಳಗ್ಗೆಯಿಂದಲೇ ಆರ್ಭಟಿಸಿದ ಮಳೆರಾಯ ಕೆಲ ಸಮಯ ಬಿಡುವು ನೀಡಿದ್ದ. ಆದರೆ ಮಧ್ಯಾಹ್ನದ ನಂತರ ಮತ್ತೆ ಅಬ್ಬರಿಸಿ ಜನರಲ್ಲಿ ಆತಂಕ ಸೃಷ್ಟಿಸಿದ್ದಾನೆ. ಶೃಂಗೇರಿ, ಕಿಗ್ಗಾ, ಕಳಸ, ಬಾಳೆಹೊನ್ನೂರು, ಕುದುರೆಮುಖ ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಕೊಂಚ ತಗ್ಗಿದೆ. ಆದರೂ ನಿನ್ನೆಯಿಂದ ಸುರಿದಿದ್ದ ಭಾರೀ ಮಳೆಯಿಂದಾಗಿ ನದಿ ತೊರೆಗಳು ತುಂಬಿ ಹರಿತಾ ಇವೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಮಡಿಕೇರಿಯಲ್ಲಿ ಮನೆ ಕುಸಿದು ಬಿದ್ದಿದ್ದು ಯಾವುದೇ ಜೀವಹಾನಿಯಾಗಿಲ್ಲ. ಮಳೆಯಿಂದಾಗಿ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮದೆನಾಡು ಬಳಿ ಗುಡ್ಡ ಕುಸಿದು ವಾಹನ ಸಂಚಾರ ಸ್ಥಗಿತವಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಹಲವು ಗ್ರಾಮಗಳ ಜನ ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಬನಹಟ್ಟಿ ಮಹೇಶವಾಡಗಿ ಸೇತುವೆ ಜಲಾವೃತಗೊಂಡಿದ್ದು ಜನ ಬೋಟ್ ಮೂಲಕ ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕೃಷ್ಣಾ ನದಿಯ ನೀರು ಹೆಚ್ಚಳದಿಂದಾಗಿ ಜಮಖಂಡಿ ತಾಲೂಕಿನ ಗೋವೇಶ್ವರ ಗಡ್ಡೆಯ ಜನರಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಗೋವೇಶ್ವರ ಗಡ್ಡೆ ಕಂಕನವಾಡಿ ನಡುವೆ ಬೋಟ್ ಸಂಚಾರ ಮಾತ್ರ ಇದ್ದು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಸಂಚರಿಸಬೇಕಾಗಿದೆ. ಇತ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನ ಮುಳುಗಡೆಯಾಗಿದೆ. ಚಿಕ್ಕೋಡಿ ತಾಲೂಕಿನ 2 ಸೇತುವೆಗಳು ಮುಳುಗಡೆಯಾಗಿವೆ. ಇನ್ನು ಕರಾವಳಿ ಜಿಲ್ಲೆಯಾದ್ಯಂತ ಕಳೆದ 3 ದಿನಗಳಿಂದ ಸುರಿತಾ ಇದ್ದ ಮಳೆ ಇಂದು ಕೊಂಚ ಇಳಿಮುಖವಾಗಿದೆ. ಮಳೆಯ ಪ್ರಮಾಣ ಕಡಿಮೆಯಾಗಿದ್ರೂ ಕುಮಾರಧಾರಾ ಮತ್ತು ನೇತ್ರಾವತಿ ನದಿಗಳು ತುಂಬಿ ಹರಿತಾ ಇವೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇಂದು ಕೂಡ ಮಳೆಯಾದ ಹಿನ್ನೆಲೆಯಲ್ಲಿ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಇತ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವೆಡೆ ಭಾರೀ ಮಳೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆ ನೀಡಲಾಗಿದೆ. ಆದರೆ ತೀರ್ಥಹಳ್ಳಿ ತಾಲೂಕಿನ ಗುಡ್ಡೇಕೇರಿ ಶಾಲೆಯ ವಿದ್ಯಾರ್ಥಿನಿಯೊಬ್ಬಳು ರಜೆ ಬಗ್ಗೆ ತಿಳಿಯದೆ ಶಾಲೆಗೆ ತೆರಳುವ ವೇಳೆ ನೆರೆಯಲ್ಲಿ ಕೊಚ್ಚಿ ಹೋಗಿದ್ದಾಳೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಳೆ ಸೃಷ್ಟಿ ಮಾಡ್ತಾ ಇರುವ ಅವಾಂತರದ ಕಥೆಗಳನ್ನ ನೋಡಿದ್ವಿ. ಏನು ಮಳೆಗಾಲದಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರಕೃತಿ ಸಿರಿ ನೋಡೋಕೆಂತ ಹೋಗಿದ್ದ ಬೆಳಗಾವಿ ಮೂಲದ 5 ನಿನ್ನೆ ಪ್ರಪಾತಕ್ಕೆ ಬಿದ್ದು ಸಾವನ್ನಪ್ಪಿದ್ರು. ಕೊಲ್ಹಾಪುರ ಜಿಲ್ಲೆ ಚಂದಗಡ ತಾಲೂಕಿನ ಲಷ್ಕರ್ ವ್ಯೂ ಪಾಯಿಂಟ್ ಬಳಿ ಹೋದಾಗ ದಟ್ಟ ಮಂಜಿನಿಂದ ರಸ್ತೆ ಕಾಣದೆ ಕಾರ್ ಪ್ರಪಾತಕ್ಕೆ ಬಿದ್ದುಬಿಟ್ಟಿತ್ತು. ಪರಿಣಾಮ 5 ಜನ ಸ್ಥಳದಲ್ಲೇ ಮೃತಪಟ್ಟಿದ್ರು. ಇವತ್ತು ಚಂದಗಡ ಪೊಲೀಸರು ಬೆಳಗಾವಿ ಪೊಲೀಸರಿಗೆ ಪಾರ್ಥಿವ ಶರೀರಗಳನ್ನು ಒಪ್ಪಿಸಿದ್ರು. ಬೆಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಪೋಷಕರಿಗೆ ಮೃತದೇಹ ಹಸ್ತಾಂತರ ಮಾಡಲಾಯಿತು. तिलारी डैम का हो गया ಊಟ ಟೈಮ್ का ಅವರಿಗೆ ಒಂದು ಕಾರ್ನರ್ನಲ್ಲಿ ತಿಲಾರಿನಲ್ಲಿ ಫಾಗ್ನಲ್ಲಿ ರೋಡನ್ನು ಕಾಣಿಸ್ಲಿಲ್ಲ. ಮತ್ತು ರೋಡ್ ಕಾಣಿಸ್ಲಿಲ್ಲ ಅಂಥೇಳಿ ಡ್ರೈವರನ್ನು ರೋಡ್ ಪಕ್ಕದಲ್ಲಿ ಗಾಡಿ ತೊಗೊಂಡಾಗ ಕಳೆದು ಒಂದು 60-70 ಫುಟ್ ತೆಳಗನು 5 ಮಂದಿಗೆ ಮತ್ತು ಕಾರು ತೆಳಗೆ ಬಿದ್ದು ಅಲ್ಲೇ. ಇನ್ನೊಂದು ಕಡೆ ಕೊಡಗಿನಲ್ಲಿ ಮಳೆ ಆಗ್ತಾ ಇದ್ದು ಜನರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದ್ರೆ ಇದರೊಂದಿಗೆ ಭೂಮಿ ಕಂಪಿಸಿದ್ದು ಇನ್ನಷ್ಟು ಬೆದರುವಂತೆ ಮಾಡಿತ್ತು. ಮಧ್ಯಾಹ್ನ 12:53 ವೇಳೆಗೆ 2 ಸೆಕೆಂಡ್ ಮಡಿಕೇರಿ, ಸೋಮವಾರಪೇಟೆ, ಶುಂಠಿಕೊಪ್ಪದಲ್ಲಿ ಭೂಮಿ ಕಂಪಿಸಿದಂತ ಅನುಭವವಾಗಿತ್ತು. ಭೂಕಂಪನದಿಂದ ಜನ ಅಂಗಡಿಯಿಂದ ಹೊರಗಡೆ ಓಡ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇವತ್ತು ರಾಜ್ಯದಲ್ಲಿ ರೈತರು ಸಾಕಷ್ಟು ಕೋಪಗೊಂಡಿದ್ರು.
ಸಿಎಂ ಕುಮಾರಸ್ವಾಮಿ ಜುಲೈ 5ರಂದು ಬಜೆಟ್ನಲ್ಲಿ 34,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಘೋಷಣೆ ಮಾಡಿದ್ರು. ಅದು ಹಂತ ಹಂತವಾಗಿ. ಹೀಗಾಗಿ ರೈತ ಸಂಘಟನೆಗಳು ಸಂಪೂರ್ಣ ಸಾಲ ಮನ್ನಾಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಬೀದಿಗಿಳಿದು ಉಗ್ರ ಪ್ರತಿಭಟನೆ ನಡೆಸುವ ಮೂಲಕ ಮೈತ್ರಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಿವೆ. ಯಾವ ರೀತಿ ನೋಡ್ಕೊಂಬನ್ನಿ. ಒಂದೆಡೆ ರಾಜಧಾನಿ ಬೆಂಗಳೂರಲ್ಲಿ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ವಿಧಾನಸೌಧದ ಮುತ್ತಿಗೆಗೂ ಯತ್ನಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆದಿವೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಮಹದಾಯಿ ಹೋರಾಟಗಾರರು ಸಿಎಂ ಪ್ರಣಾಳಿಕೆಯಲ್ಲಿ ನುಡಿದಂತೆ ನಡೆದಿಲ್ಲವೆಂದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿ ರೈತರ ಕುಟುಂಬದ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈಗ ಪ್ರತಿಶತ 180 ರೈತರು ಅಲ್ಲೇ ಇಲ್ಲೇ ಸಾಲ ಸೂಲ ಮಾಡಿ ಸಾಲ ಮರುಪಾವತಿ ಮಾಡ್ರ. ಅಂಥದ್ರೊಳಗೆ ಅವ್ರ ಸಾಲ ಏನಾಕೈತಿ, ಏನು ಮುಟ್ಟೇ ಇಲ್ಲ. ಇವ್ರು ಮಾಡಿರೋ ಸಾಲ ಬೇನಾಮಿ ಸಾಲಗಾರರಿಗೆ ಸ್ವಲ್ಪ ಮುಟ್ತೈತೆ ವಿನ ಮತ್ತಾರಿಗೆ ಮುಟ್ಟುವುದಿಲ್ಲ. ಬೆಳಗಾವಿಯಲ್ಲೂ ರೈತರ ಸಂಪೂರ್ಣ ಸಾಲ ಮನ್ನಾ, ಕಬ್ಬಿನ ಬಾಕಿ ಪಾವತಿಗೆ ಆಗ್ರಹಿಸಿ ನೂರಾರು ರೈತರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪ್ರತಿಭಟನಾ ನಿರತ ರೈತರು ಸಂಸದ ಸುರೇಶ್ ಅಂಗಡಿಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಚಾಮರಾಜನಗರ ಜಿಲ್ಲೆಯಲ್ಲೂ ರೈತರು ಸಿಎಂ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನೀವೆಲ್ಲೋ ಒಂದ್ ಕಡೆ ಕೂತ್ಕೊಂಡು IAS ಆಫೀಸರು ಬ್ಯಾಂಕರ್ಗಳನ್ನ ಕರ್ಕೊಂಡು ನೀವು ಒಂದು ಚರ್ಚೆಗಳನ್ನ ಮಾಡಿ ಎಲ್ಲಿ ಆಗ್ತಾ ಇದೆ, ಎಲ್ಲಿ ರೈತರು ನಾವು ಕೊಟ್ಟಾಗ ಹೋಗಬೇಕು, ಇಲ್ಲಿ ದುಡ್ಡು ಉಳ್ಕೋಬೇಕು, ಒಂದು ಪ್ಲಾನ್ ಅನ್ನ ಮಾಡಿ ನೀವು ಇವತ್ತು ಈ ಒಂದು ಘೋಷಣೆ ಮಾಡಿದ್ರಿ. ಇದು ಬೂಟಾಟಿಕೆ ಮಾತ್ರ. ಮತ್ತೆ ನೀವು ಮೂಗೆ ತುಪ್ಪ ಸೋರೋ ರೀತಿ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಾಂದ್ರೆ ನೀವು ವಚನ ಭ್ರಷ್ಟಾಗಿ ನಮಗೆ ಗೊತ್ತಿಲ್ಲ. ಆದ್ರೆ ಇದರಿಂದ ನೀವು ಮುಂದಿನ ಪರಿಣಾಮನ ಎದುರಿಸಬೇಕಾಗುತ್ತೆ. ಮಂಡ್ಯದ ಪ್ರವಾಸಿ ಮಂದಿರದ ಎದುರು ನೂರಾರು ರೈತರು ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಸ್ತ್ರೀ ಶಕ್ತಿ ಸಂಘಟನೆಗಳು ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಧರಣಿ ನಡೆಸಿ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾಕ್ಕೆ ಆಗ್ರಹಿಸಿದ್ರು. ರೈತರ ಸಂಪೂರ್ಣ ಸಾಲ ಹಾಗೂ ಮಹಿಳೆಯರ ಸ್ವಸಹಾಯ ಸಂಘದ ಸಾಲ ಮನ್ನಾ ಮಾಡಬೇಕೆಂದು ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ಜೋರಾಗಿದ್ದು, ನಾಳೆ ಕೂಡ ರಾಜ್ಯದೆಲ್ಲೆಡೆ ರೈತರ ಪ್ರತಿಭಟನೆಗಳು ಮುಂದುವರಿಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇತ್ತ ಸಂಪೂರ್ಣ ಸಾಲ ಮನ್ನಾಗೆ ಆಗ್ರಹಿಸಿ ರೈತರ ಪ್ರತಿಭಟನೆ ಒಂದು ಕಡೆಯಾದರೆ, ಅತ್ತ ಕೋಲಾರದ ಶ್ರೀನಿವಾಸಪುರದಲ್ಲಿ ಮಾವು ಬೆಳೆಗಾರರು ಬೀದಿಗಿಳಿದು ಪ್ರತಿಭಟಿಸಿದ್ರು. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಬೀದಿಗಿಳಿದಿದ್ದ ರೈತರ ಕಿಚ್ಚು ಹೇಗಿತ್ತು ಅಂತ ನೋಡ್ಕೊಂಬನ್ನಿ. ರಸ್ತೆಯಲ್ಲಿ ಮಾವಿನ ಹಣ್ಣುಗಳನ್ನ ಟ್ರ್ಯಾಕ್ಟರ್ನಿಂದ ಸುರಿತಾ ಇರೋ ದೃಶ್ಯ, ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಧಿಕ್ಕಾರ ಕೂಗ್ತಾ ಇರೋ ರೈತರು, ಮತ್ತೊಂದೆಡೆ ರಸ್ತೆ ಬಸ್ ನಿಲ್ದಾಣಗಳು ಖಾಲಿ ಹುಡಿತಾ ಇರೋ ದೃಶ್ಯಗಳು ಇವೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ. ಮಾವು ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಮಾವು ಬೆಳೆಗಾರರು ಇಂದು ಹೋರಾಟ ನಡೆಸಿದ್ರು. ಮಾವಿನ ದರ ತೀವ್ರ ಕುಸಿತಗೊಂಡಿದ್ದು 1 ಟನ್ ಮಾವಿಗೆ 7,500 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಆಗ್ರಹಿಸಿದ್ರು. ಬೆಳಗ್ಗೆಯೇ ಬೀದಿಗಿಳಿದ ಮಾವು ಬೆಳೆಗಾರರು ನಗರದ ಮುಖ್ಯ ರಸ್ತೆಗಳಲ್ಲಿ ಲೋಡ್ ಗಟ್ಟಲೆ ಮಾವು ಸುರಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಬಂದ್ ಹಿನ್ನೆಲೆ ಶ್ರೀನಿವಾಸಪುರದಲ್ಲಿ ಬೆಳಗಿನಿಂದಲೇ ಸರ್ಕಾರಿ ಬಸ್ ಸಂಚಾರ ಸ್ಥಗಿತಗೊಂಡಿತ್ತು. ಅಂಗಡಿ ಬಂದ್ ಮಾಡುವ ಮೂಲಕ ವ್ಯಾಪಾರಿಗಳು ಬಂದ್ಗೆ ಬೆಂಬಲ ಸೂಚಿಸಿದ್ರು. ಅಲ್ಲಲ್ಲಿ ತೆರೆದಿದ್ದ ಕೆಲ ಅಂಗಡಿಗಳನ್ನ ಹೋರಾಟಗಾರರೇ ಮುಚ್ಚಿಸಿದ್ರು. ಕೆಲವು ವಾಹನಗಳನ್ನ ಹೋರಾಟಗಾರರು ಬಲವಂತವಾಗಿ ತಡೆದು ವಾಪಸ್ ಕಳಿಸಿದ್ರು. ಮಧ್ಯಾಹ್ನದ ವೇಳೆ ಬಂದ್ ತೀವ್ರತೆ ಹೆಚ್ಚಾಗಿದ್ರಿಂದ ಸರ್ಕಾರ ಮಾವಿಗೆ ಬೆಂಬಲದ ದರ ಘೋಷಿಸಿತು. ಸದನದಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ 1 ಟನ್ ಮಾವಿಗೆ 2,500 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿ ರೈತರ ನೆರವಿಗೆ ನಾನು ಬದ್ಧ ಅಂದ್ರು. ಇದು ಬರೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆಲ್ಲ ಇಡೀ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲೂ ಹಲವಾರು ಕಡೆ ಮಾವು ಬೆಳೀತಾರೆ. ಈ ಸಮಸ್ಯೆ ಇದೆ. ಬಹುಶಃ ಮಾವಿಗೆ ಬೆಂಬಲ ಬೆಲೆ ಬಿದ್ದೋದಾಗ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇರತಕ್ಕಂಥದ್ದು ಇದು ಪ್ರಥಮ ಬಾರಿಗೆ ಅಂತಕ್ಕಂಥದ್ದನ್ನು ಸದನದ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಸಿಎಂ ಕುಮಾರಸ್ವಾಮಿ ಮಾವಿಗೆ ಬೆಂಬಲ ಘೋಷಿಸಿದ್ರೂ ಹೋರಾಟ ಮಾತ್ರ ನಿಲ್ಲಿಲ್ಲ. ಕೋಲಾರ ಮಾವು ಮಾರುಕಟ್ಟೆಯಲ್ಲಿ 1 ಟನ್ ಮಾವಿಗೆ 3,000 ರೂಪಾಯಿ ಸಿಗುವುದೇ ಕಷ್ಟವಾಗಿದೆ. ಹಾಗಾಗಿ ನಮ್ಮಲ್ಲಿ ಕನಿಷ್ಠ 5,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು.
ಇವತ್ತು 20,000 ರಿಂದ 25,000 ರೂಪಾಯಿ 1 ಎಕರೆಗೆ ಖರ್ಚು ಬರ್ತಾ ಇದೆ. ಹಾಗಾಗಿ ಇವರೇನು 2,500 ರೂಪಾಯಿ ಕೊಡ್ತೀವಿ ಅಂತ ಬೆಲೆ ಇವತ್ತು ಪರಿಹಾರ ಹೇಳಿದ್ದಾರೆ, ಅದು ಸಾಕಾಗುವುದಿಲ್ಲ. ಹಾಗಾಗಿ 1 ಕೆಜಿಗೆ 5 ರೂಪಾಯಿಯನ್ನ ಫಸ್ಟ್ ಬೆಲೆ ನಿಗದಿ ಮಾಡಬೇಕು, ಆ ನಂತರ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ. ಇಡೀ ದಿನ ನಡೆದ ರೈತರ ಹೋರಾಟ ಕೊಂಚ ಮಟ್ಟಿಗೆ ಯಶಸ್ಸು ಕಂಡಿದ್ರೂ ರೈತರು ಮಾತ್ರ ಸಮಾಧಾನವಾಗಿಲ್ಲ. ಶ್ರೀನಿವಾಸಪುರದಲ್ಲಿ ಮಾವು ಪಲ್ಪ್ ಫ್ಯಾಕ್ಟರಿ ತೆರೆದು ಮಾವು ಬೆಳೆಗಾರರ ಹಿತ ಕಾಪಾಡುವಂತೆಯೂ ಆಗ್ರಹಿಸಿದ್ದಾರೆ. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ಬಗೆದಷ್ಟು ಬಯಲು ಎಂಬಂತೆ ಆಗ್ತಿದೆ ಭೀಮಾ ತೀರದ ಗಂಗಾಧರ ಚಡಚಣ ನಿಗೂಢ ಕೊಲೆ ಪ್ರಕರಣ. ಗಂಗಾಧರ ಚಡಚಣ ನಿಗೂಢ ಕೊಲೆ ಕೇಸ್ ಸಂಬಂಧ ಮತ್ತೊಮ್ಮೆ ತನಿಖೆ ಅಖಾಡಕ್ಕೆ ಸಿಐಡಿ ಎಡಿಜಿಪಿ ಎಂಟ್ರಿ ಕೊಟ್ಟಿದ್ದಾರೆ. ಚಡಚಣ ಸಿಪಿಐ ಎಂಬಿ ಅಸೂದೆಗೆ ತನಿಖೆಯ ಉರುಳು ಸುತ್ತಕೊಳ್ಳಲಿದೆ. ಹಾಗಾದ್ರೆ ಈ ಕೇಸ್ನಲ್ಲಿ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಯಿತು ನೋಡ್ಕೊಂಬನ್ನಿ. ಗಂಗಾಧರ ಚಡಚಣ ನಿಗೂಢ ಕೊಲೆ ಕೇಸ್ ಮತ್ತಷ್ಟು ಚುರುಕು. ತನಿಖೆ ಅಖಾಡಕ್ಕಿಳಿದ ಸಿಐಡಿ ಎಡಿಜಿಪಿ. ಚಡಚಣ ಸಿಪಿಐ ಎಂಬಿ ಅಸೋದೆಗೂ ತನಿಖೆ ಉರುಳು. ಭೀಮಾ ತೀರದ ಗಂಗಾಧರ ಚಡಚಣ ನಿಗೂಢ ಕೊಲೆ ಕೇಸ್ ತನಿಖೆ ದಿನೇ ದಿನೇ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. 2ನೇ ಬಾರಿಗೆ ತನಿಖೆ ಅಖಾಡಕ್ಕಿಳಿದಿರೋ ಸಿಐಡಿ ಎಡಿಜಿಪಿ ಚರಣ ರೆಡ್ಡಿ ವಿಜಯಪುರಕ್ಕೆ ಆಗಮಿಸಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಅಂದಿನ ಚಡಚಣ ಸಿಪಿಐ ಎಂಬಿ ಅಸೋದೆ ಅವರ ಹೆಸರು ಕೇಸ್ನಲ್ಲಿ ಕೇಳಿ ಬರ್ತಾ ಇದ್ದು ಅವರನ್ನ ಸಾಕ್ಷಿದಾರರನ್ನಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಆದರೆ ಅಸೋದೆ ಮಾತ್ರ ಇದುವರೆಗೂ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಈವರೆಗೆ ನಮಗೆ ಅವರು ಸಾಕ್ಷಿದಾರರು, ಆಸ್ ಆನ್ ಟುಡೇ ನಮಗೆ ಅವರು ಸಾಕ್ಷಿದಾರರು. ವಿಚಾರಣೆ ಮಾಡಿದ ಮೇಲೆ ಅವರು ಸ್ಟೇಟಸ್ ಕರೆಕ್ಟ್ ಆಗುತ್ತೆ. ಅವರ ಕುಟುಂಬಸ್ಥರು ಹೇಳಿದ್ದು ಅವರು ಏನೋ ಬ್ಯಾಕ್ ಪೇನ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ನಾವು ಅದೇ ಕೆಲಸದಲ್ಲಿ. ಪ್ರಕರಣದ ಮತ್ತೊಂದು ಬೆಳವಣಿಗೆಯಲ್ಲಿ ಇಂದು ಸಿಐಡಿ ಪೊಲೀಸರು ಮಹಾದೇವ ಸಾಹುಕಾರ ಭೈರಗೊಂಡ ಆಪ್ತ ಭೀಮನಗೌಡ ಬಿರಾದರ ಎನ್ನುವಾತನನ್ನ ಬಂಧಿಸಿ ಇಂಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಕೋರ್ಟ್ ಜುಲೈ 12ರವರೆಗೆ ಆರೋಪಿಯನ್ನ ಸಿಐಡಿ ವಶಕ್ಕೆ ನೀಡಿದೆ. ಸಾಹುಕಾರ ಭೈರಗೊಂಡಗೆ ಸೇರಿದ ಹಣಕಾಸಿನ ವ್ಯವಹಾರ ನೋಡಿಕೊಳ್ತಾ ಇದ್ದ ಭೀಮನಗೌಡ ಬಿರಾದಾರ ಬಂಧನದಿಂದ ಮತ್ತಷ್ಟು ಮಾಹಿತಿ ಹೊರಬೀಳೋ ಸಾಧ್ಯತೆ ಇದೆ. ಇದರೊಂದಿಗೆ ಧರ್ಮರಾಜ ಚಡಚಣ ಎನ್ಕೌಂಟರ್ ವೇಳೆ ಪಿಎಸ್ಐ ಗೋಪಾಲ ಹಳ್ಳೂರ ಅವರನ್ನ ಧರ್ಮರಾಜ ಚಡಚಣನ ಫಾರ್ಮ್ ಹೌಸ್ಗೆ ಕರೆದೊಯ್ದಿದ್ದ ಶಿವಾನಂದ ಬಿರಾದರ ಎನ್ನುವಾತನನ್ನ ಸಿಐಡಿ ವಶಕ್ಕೆ ಪಡೆದಿದೆ ಅನ್ನೋ ಶಂಕೆ ಕೂಡ ಮೂಡಿದೆ. ಆದರೆ ಈ ಬಗ್ಗೆ ಸಿಐಡಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಇನ್ನು ಶುಗರ್ ಕಂಪ್ಲೇಂಟ್ನಿಂದ ಆಸ್ಪತ್ರೆ ಸೇರಿದ್ದ ಮಹಾದೇವ ಸಾಹುಕಾರ ಭೈರಗೊಂಡನನ್ನ ಸಿಐಡಿ ವಶಕ್ಕೆ ಪಡೆದು ವಿಚಾರಣೆ ತೀವ್ರಗೊಳಿಸಿದೆ. ಈ ಮುನ್ನ ಪೊಲೀಸರಿಗೆ ಶರಣಾಗಿದ್ದ ಸಿದಗುಂಡಪ್ಪ ಮೊಡವೆ, ಚಾಂದ್ ಹುಸೇನಿ ಚಡಚಣ ಮತ್ತು ಭೀಮಾ ಪೂಜಾರಿಯನ್ನ ಇಂಡಿ ನ್ಯಾಯಾಲಯ ಮತ್ತೆ ಸಿಐಡಿ ವಶಕ್ಕೆ ನೀಡಿದೆ. ಮಹೇಶ್ ವಿ ಶೆಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ನೋಡೋಣ ಮುಂದೆ ಈ ಕೇಸಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಮುಂದಿನ ಸ್ಟೋರಿ ನೋಡೋಣ. ಆತ 18 ವರ್ಷದ ಹಿಂದೆ ಒಬ್ಳಿಗೆ ತಾಳಿ ಕಟ್ಟಿದ. ಅದ್ಯಾಕೋ ಅವನಿಗೆ ಇತ್ತೀಚೆಗೆ ಮೊದಲ ಹೆಂಡತಿ ಬೇಡ ಅನ್ಸೋಕೆ ಶುರುವಾಗಿತ್ತಂತೆ. ಇದಕ್ಕೆ 2ನೇ ಮದುವೆಗೆ ಅಂತ ರೆಡಿಯಾಗಿದ್ದ. 2ನೇ ಮದುವೆನೂ ಆದ. ಆದ್ರೆ 18 ವರ್ಷ ಅವನ ಜೊತೆ ಸಂಸಾರ ನಡೆಸಿದ್ದ ಹೆಂಡತಿ ಸುಮ್ಮನಿರ್ತಾಳ. ಗಂಡನನ್ನ ಪೊಲೀಸ್ ಸ್ಟೇಷನ್ಗೆ ಬರೋಹಂಗ್ ಮಾಡಿದ್ಲು. ವಿಚಿತ್ರ ಅಂದ್ರೆ ಕಾನೂನಿನ ಪಾಠ ಮಾಡಬೇಕಾದ ಪೊಲೀಸ್ ಅಪ್ಪನೇ ಇದೀಗ 2ನೇ ಮದುವೆ ಆಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಏನೆಲ್ಲ ಕತೆ ಆಯ್ತು ನೋಡ್ಕೊಂಬನೆ. ದೇವಸ್ಥಾನದ ಗಂಟೆಯ ಸದ್ದು, ನಾದಸ್ವರದ ನಡುವೆ 3 ಗಂಟುಗಳ ಬೆಸುಗೆ. ಅಲೆಲೇ ಏನಣ್ಣ ನಿನ್ ಮುಖದಲ್ಲಿ ಮದುವೆ ಕಳೆ ತುಂಬಿ ತುಳುಕ್ತಾ ಇತ್ತಲ್ಲ. ಆಯ್ತಾಯ್ತು, ಈಗ ತಾಳಿ ಕಟ್ಟು, ಮುಂದಾಯ್ತೆ ಮಾರಿ ಹಬ್ಬ. ಇವ್ರೇ ನೋಡಿ ಈ ಕಥೆಯ ನಾಯಕ. ಹೆಸರು ರಾಮಾಚಾರಿ. ಅಲ್ಲಿ ರಾಮಚಾರಿ, ಇಲ್ಲಿಯೂ ರಾಮಚಾರಿ ಅಂತ 2 ಮದುವೆಯಾಗಿರೋ ಪೊಲೀಸ್ ಪೇದೆ. ಅರೆ ಇದೇನಣ್ಣ ಅಲ್ಲಿ ಮದುಮಗನ ಪೋಸ್ ಕೊಡ್ತಿದ್ದೆ, ಇದ್ಯಾಕೀಗ ಹಿಂಗಾಗ್ಬಿಟ್ಟಿದ್ದೀರಾ? ಪಂಚೆ ಮೇಲೆ ಕಟ್ಟಿ ಸಖತ್ ಟೆನ್ಷನ್ ನಲ್ಲಿದ್ದೀರಲ್ಲ. ಏನಣ್ಣ ನಿಮ್ ಕಥೆ ಅಂದ್ರೆ ಹೇಳಕ್ಕಿಲ್ಲ ಅಂತವ್ರೆ. ಇವ್ರು ಮಾಡಿರೋ ಮೋಸವನ್ನ ರಾಮಚಾರಿಯ ಮೊದಲ ಪತ್ನಿ ಹೇಳ್ತಾರೆ ಕೇಳಿ. 18 ವರ್ಷ ಆಯ್ತು. ಈಗ ಏನಾಗಿತ್ತು?
ಡೈವರ್ಸ್ ಆಗೋದಂಟು ಇವತ್ತು ಬೆಳಿಗ್ಗೆ ಮದುವೆ ಆಯ್ತಿರೋದು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಎಲ್ಲಿ? ನರಸಿಂಹಸ್ವಾಮಿ ದೇವಸ್ಥಾನ, ವಿಜಯನಗರ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಈಗ ಯಾರೋ ಹೇಳಿದ್ರಕ್ಕೂ ಓಡ್ ಬಂದಿದ್ದು ನಾವು. ನಿಮ್ಮ ಮದುವೆ ಡೈವರ್ಸ್ ಆಯ್ತು ಅಂತಂದ್ರೆ ನಿಮ್ಮಿಬ್ರು ಒಪ್ಪಿಗೆ ಇತ್ತಾ? ಇಲ್ಲ ಸರ್, ನಮ್ಗೆ ಗೊತ್ತೇ ಇಲ್ವಲ್ಲ. ಇನ್ಸೂರೆನ್ಸ್ ಕಾರ್ಡ್ ಬರ್ತದೆ, ತಗೋ ಸೈನ್ ಹಾಕ್ಬಿಟ್ಟು ತಗೊಂಡ್ಬಿಟ್ಟು ಯಾವ ಕಾರ್ಡು ತೋರಿಸಿಲ್ಲ ನನಗೆ. ಇನ್ಸೂರೆನ್ಸ್ ತೋರಿಸ್ಬಿಟ್ಟು ಅಷ್ಟೇ ಡಿವೋರ್ಸ್ ಮಾಡ್ಕೊಂಡಿರೋದು ಜೊತೆಲೆ ಇಟ್ಕೊಂಡು. ಕೇಳಿದ್ರಲ್ಲ, ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಯ ಹೆಡ್ ಕಾನ್ಸ್ಟೇಬಲ್ ಆಗಿರೋ ಈ ರಾಮಾಚಾರಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹೊಸಳ್ಳಿ ಗ್ರಾಮದ ನಿವಾಸಿ. 18 ವರ್ಷದ ಹಿಂದೆ ಈಕೆಯೊಂದಿಗೆ ಮದುವೆಯಾಗಿ ಓರ್ವ ಮಗಳು ಹಾಗೂ ಮಗನನ್ನ ನೀಡಿದ್ದ. ಆದ್ರೆ ಇತ್ತೀಚೆಗೆ ಇನ್ಶೂರೆನ್ಸ್ ಫಾರಂಗೆ ಸೈನ್ ಮಾಡುವಂತ ಹೆಂಡತಿ ಬಳಿ ಡಿವೋರ್ಸ್ ಕಾಪಿಗೆ ಸೈನ್ ಮಾಡಿಸಿಕೊಂಡು ನಾನು ಡಿವೋರ್ಸ್ ಪಡೆದಿದ್ದೀನಿ ಅಂತ 2ನೇ ಮದುವೆಯಾಗಿದ್ದ. ಇವರು ಕೋರ್ಟ್ ಪ್ರಿಮಿಸಸ್ಗೆ ಹೋಗಿಲ್ಲ, ಈಕೆ ಬೇರೆ ಯಾರೋ ಕರ್ಕೊಂಡ್ಬಂದು ನಿಲ್ಲಿಸಿ ಅವನು ಸೈನ್ ಹಾಕ್ಸಿ EMNಗೆ ಹೇಳಿರೋದನ್ನು ಸಾಕಷ್ಟು ಇನ್ಸೂರೆನ್ಸ್ ಮಾಡಿಸಿದ್ದೀನಿ ನಿನ್ನ ಹೆಸರಿನಲ್ಲಿ, ಬೇರೆ ಇನ್ಯಾವ್ದು ನಿನ್ಗೆ ಅನುಕೂಲ ಆಗುತ್ತೆ ಬೇರೆ ಬೇರೆ ಎಲ್ಲ ಮಾಡಿಸಿದ್ದೀನಿ, ಯಾವುದೇ ರೆಕಾರ್ಡ್ ಬಂದ್ರು ಕೂಡ, ದಾಖಲಾತಿ ಬಂದ್ರು, ಪತ್ರ ಬಂದ್ರು ಕೂಡ ಸಹಿ ಮಾಡ್ಬಿಟ್ಟು ತೆಗೆದಿಡು, ನೀನು ಹೊಡೆದು ಓದಕ್ಕೆ ಕೊಡುದು ಅಂತೇಳಿ ಈಕೆ ತಗೊಂಡಿದ್ದಾಳೆ. ಅದನ್ನು ಈಕೆ ಕೋರ್ಟ್ ಪ್ರಿಮಿಸಸ್ಗೆ ಹೋಗಿಲ್ಲ. ಕೊನೆಗೆ ಇವನು ಏನು ಮಾಡಿದ್ನೋ ಗೊತ್ತಿಲ್ಲ. ಕೊನೆಗೆ ಅವನು ಡೈವರ್ಸ್ ಆಗಿದೆ. ಡೈವರ್ಸ್ ಈಗ ನಾವು ಅದನ್ನು ಹೈಕೋರ್ಟ್ ಸ್ಟೇ ಮಾಡಿಸಿದ್ದೀವಿ. ಡೈವರ್ಸ್ ಆಗಿರೋದನ್ನ ಆಲ್ರೆಡಿ ಈಗ ಕೇಸು ಚಾಲ್ತಿಲಿದೆ ಈಗ ಮೈಸೂರು ಕೋರ್ಟ್ನಲ್ಲಿ. ತನ್ನ ಪತಿಯ ಇನ್ನೊಂದು ಮದುವೆ ವಿಚಾರ ತಿಳಿದ ಮೊದಲ ಪತ್ನಿ ಮದುವೆಯಾಗ್ತಾ ಇದ್ದ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಮೈಸೂರು ಕಮಿಷನರ್ ಬಳಿ ನ್ಯಾಯ ಕೇಳಿದ್ದಾರೆ. ಮೋಸದಿಂದ 2ನೇ ಮದುವೆಯಾದ ರಾಮಾಚಾರಿ ಹನಿಮೂನ್ ಮೂಡ್ನಲ್ಲಿದ್ದ. ಆದ್ರೆ ಇದೀಗ ಇಂಗು ತಿಂದ ಮಂಗನಂತಾಗಿದ್ದಾನೆ. ಉತ್ತಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಮಾಡಿದ್ದುಣ್ಣೋ ಮಾರಾಯ. ನೋಡೋಣ ಪೊಲೀಸ್ ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ 2ನೇ ಮದುವೆ ಆದ ಭೂಪ ಅಂತ. ಮುಂದಿನ ಸ್ಟೋರಿ ನೋಡೋಣ. ಅವನು ಭೂಗತ ಪಾತಕಿ ಬನ್ನಂಜೆ ರಾಜ. ಸರಿಸುಮಾರು 3 ವರ್ಷಗಳಿಂದ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿದ್ದ ಬನ್ನಂಜೆ ಇವತ್ತು ತವರಿಗೆ ಬಂದಿದ್ದ. ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರೋ ತಾಯಿ ದರ್ಶನ ಪಡೆದಿರೋ ಬನ್ನಂಜೆ ಜೈಲೂಟದ ರುಚಿಯನ್ನ ನೋಡಿದ್ದವನು ಮೀನೂಟವನ್ನ ಸವದಿದ್ದಾನೆ. ತಾಯಿ ನೋಡಲು ತವರಿಗೆ ಬಂದ ಬನ್ನಂಜೆ ರಾಜ ಹೇಗಿದ್ದ ನೀವು ನೋಡ್ಬಿಡಿ. ಬನ್ನಂಜೆ ರಾಜ ಭೂಗತ ಪಾತಕಿ ಎಂದೇ ಕುಖ್ಯಾತಿ ಪಡೆದಿರೋ ಉಡುಪಿ ಮೂಲದ ಬನ್ನಂಜೆ ಬೆಳಗಾವಿಯ ಹಿಂಡಲಗ ಜೈಲಿಂದ ತವರೂರು ಉಡುಪಿಗೆ ಆಗಮಿಸಿದ್ದ. ತಾಯಿಯ ಅನಾರೋಗ್ಯದ ಕಾರಣದಿಂದ ಉಡುಪಿಯ ಜಿಲ್ಲಾ ಸತ್ರ ನ್ಯಾಯಾಲಯ ತಾಯಿಯನ್ನ ನೋಡಲು ಅವಕಾಶ ಮಾಡಿಕೊಟ್ಟಿತ್ತು. ಜೈಲಿಂದ ಕರೆತಂದ ಉಡುಪಿ ಪೊಲೀಸರು ಕಳೆದ ರಾತ್ರಿ ಠಾಣೆಯಲ್ಲಿ ಉಳಿಸಿಕೊಂಡು ಇಂದು ತಾಯಿಯ ಭೇಟಿಗೆ ಅವಕಾಶ ನೀಡಿದ್ರು. ಬೆಳಗ್ಗೆ 9 ಗಂಟೆಗೆ ಕಲ್ಮಾಡಿಯ ಮನೆಗೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಂದ ಬನ್ನಂಜೆ ಕಪ್ಪು ಟಿ ಶರ್ಟ್ನಲ್ಲಿ ಕಂಡಿದ್ದ. 12 ಗಂಟೆಗಳ ಕಾಲ ಮನೆಯಲ್ಲಿದ್ದ ಬನ್ನಂಜೆ ಮೀನೂಟ ಸವಿದ. ಮನೆ ದೇವರು ಗಣಪತಿಗೆ ಪೂಜೆ ಸಲ್ಲಿಸುವ ಅವಕಾಶವೂ ಸಿಕ್ಕಿತ್ತು. ಬನ್ನಂಜೆ ಸುತ್ತಮುತ್ತ ಬಿಗಿ ಭದ್ರತೆ. ಕೋರ್ಟ್ಗೆ ಭದ್ರತಾ ಹಣ ಪಾವತಿಸಿದ್ದ ಬನ್ನಂಜೆ ರಾಜ ತವರೂರಿಗೆ ಬರುವ ಹಿನ್ನೆಲೆಯಲ್ಲಿ ಭದ್ರತೆಗಾಗಿ 1,88,000 ರೂಪಾಯಿ ಹಣ ಕಟ್ಟಿದ್ದ. ಇನ್ನು ಮಲ್ಪೆ ಸಮೀಪದ ಕಲ್ಮಾಡಿಯಲ್ಲಿನ ಮನೆ ಸುತ್ತಮುತ್ತ ಬಿಗಿ ಭದ್ರತೆ ಅಳವಡಿಸಿದ್ದು, ಮನೆಯಿಂದ 100 ಮೀಟರ್ ದೂರದಲ್ಲೇ ಮನೆ ಬಳಿ ಯಾರೂ ಸುಳಿಯದಂತೆ ಬ್ಯಾರಿಕೇಡ್ ಹಾಕಲಾಗಿತ್ತು. ಸದ್ಯ ಅಮ್ಮನ ಮುಖ ನೋಡಿರೋ ಬನ್ನಂಜೆ ಮತ್ತೆ ಹಿಂಡಲಗ ಜೈಲು ಸೇರಿದ್ದಾನೆ. ಪರೀಕ್ಷಿತ್ ಶೇಠ್, ನ್ಯೂಸ್ 18 ಕನ್ನಡ, ಉಡುಪಿ. ವಿಜಯಪುರದ ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜಾರೋಹಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮುಂದೂಡಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಒಟ್ಟು 6 ಜನ ಆರೋಪಿಗಳ ವಿಚಾರಣೆಯನ್ನ ಜುಲೈ 16ಕ್ಕೆ ಮುಂದೂಡಿ ಜಿಲ್ಲಾ 1ನೇ ಪ್ರಧಾನ ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ಗೀತಾ ಕೆಬಿ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರೋ ಪರಶುರಾಮ್ ವಾಗ್ಮೋರೆ ಗೌರಿ ಲಂಕೇಶ್ ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದು, ಈತನನ್ನ ಜುಲೈ 16ರವರೆಗೆ ವಿಜಯಪುರ ಜೈಲಲ್ಲೇ ಇರಬೇಕಾಗುತ್ತೆ. ಜಗ್ಗಲ್ಲ ಬಗ್ಗಲ್ಲ ಎದ್ದು ಹೋಗಲ್ಲ ಅಂತ ರೋಡಲ್ಲಿ ಆತನದು ಒಂದೇ ಹಠ. ಸರಿ, ಆತನಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಫುಲ್ ಟೈಟ್. ಇದಾಗಿದ್ದು ಮೈಸೂರಲ್ಲಿ. 100 ವಾಹನಗಳು ಓಡಾಡೋ ಕೆಜಿಕೊಪ್ಪಲು ರಸ್ತೆಯ ಸಿಗ್ನಲ್ ಬಳಿ ಪಾನಮತ್ತ ವ್ಯಕ್ತಿ ಈ ಪರಿ ಕ್ವಾಟ್ಲೆ ಕೊಟ್ಟಿದ್ದಾನೆ ನೋಡಿ.